ಜಿಲ್ಲಾಧಿಕಾರಿಗಳು ಗುಡಿಬಂಡೆ ಪಟ್ಟಣದ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಪ್ರಗತಿ ಪರಿಶೀಲಿಸಿದರು. ಬೆಳೆ ವಿಮೆ ನೋಂದಣಿಗೆ ಇನ್ನು 3 ದಿನಗಳಷ್ಟೇ ಅವಕಾಶ ಇರುವುದರಿಂದ ಸಂಬಂಧಿತ ತಾಲೂಕು ಕಚೇರಿ ಹಾಗೂ ತಾಲೂಕು ಪಂಚಾಯಿತಿಯಿಂದ ಹೆಚ್ಚುವರಿ ಕಂಪ್ಯೂಟರ್ ಆಪರೇಟರ್ಗಳನ್ನು ನಿಯೋಜಿಸಿ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಭಾಂಗಣದಲ್ಲಿ ಕೃಷಿ ಸಮಾಜದ ವತಿಯಿಂದ ಸಭೆ ನಡೆಯಿತು. ಸಭೆಯಲ್ಲಿ ಕೃಷಿಕ ಸಮಾಜದ ಸದಸ್ಯರು ಮಾತನಾಡಿ, ತಾಲೂಕಿನಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಮುಂಗಾರು ಹಂಗಾಮಿನ ಬಿತ್ತನೆ ಕುಂಠಿತಗೊಂಡಿದ್ದು ಹೆಚ್ಚಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಗುಡಿಬಂಡೆ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಭೆಯಲ್ಲಿ ಕಾಂತರಾಳಹಳ್ಳಿ ಕ್ವಾರಿ ವಿಚಾರವು ಪ್ರಸ್ತಾಪವಾಯಿತು. ಕ್ವಾರಿಯಲ್ಲಿ ಸಿಡಿಮದ್ದು ಸ್ಫೋಟ ನಡೆಸುವುದರಿಂದ ಕಲ್ಲುಗಳು ರೈತರ ಜಮೀನು ಹಾಗೂ ರಸ್ತೆಗಳಿಗೆ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಸಮೀಪದ ಗ್ರಾಮಗಳ ಮನೆಗಳು ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿವೆ ಎಂದು ಸಾರ್ವಜನಿಕರು ದೂರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಕ್ವಾರಿಗಳಿಂದ ಸರ್ಕಾರಕ್ಕೆ 300 ರಿಂದ 400 ಕೋಟಿ ಆದಾಯ ಬರುತ್ತಿದ್ದರೂ ನಿಯಮ ಉಲ್ಲಂಘನೆಗೆ ಅವಕಾಶ ನೀಡುವುದಿಲ್ಲ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರೆ ಮಾತ್ರ ಪರವಾನಗಿ ನೀಡಲಾಗುವುದು. ಕ್ವಾರಿಗಳ ಮೇಲ್ವಿಚಾರಣೆಗಾಗಿ 5 ಕಡೆ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗುತ್ತಿದ್ದು ಅಲ್ಲಿ AI ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ. ಎಲ್ಲ ಚೆಕ್ಪೋಸ್ಟ್ಗಳನ್ನು ಒಂದೇ ನಿಯಂತ್ರಣ ಕೇಂದ್ರದಿಂದ ಮೇಲ್ವಿಚಾರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ವೇಳೆ ವಾಪಸಾದ ಗ್ರಾಮದ ನಕ್ಷೆಯಲ್ಲಿರುವ ರಸ್ತೆ ತೆರವುಗೊಳಿಸುವ ಕುರಿತು ಮಂಜುನಾಥ್ ಗುಪ್ತಾ ಮನವಿ ಸಲ್ಲಿಸಿದರು. ತಕ್ಷಣವೇ ತಹಸೀಲ್ದಾರ್ಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು ನಕ್ಷೆಯಲ್ಲಿರುವ ರಸ್ತೆಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಇದೇ ರೀತಿ ಸದಾಶಿವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 9/1 ಹಾಗೂ 9/10 ರಲ್ಲಿ ಲೇಔಟ್ ಮಾಲೀಕರು ಸರ್ಕಾರಿ ಬಿ ಖರಾಬು ಜಮೀನನ್ನು ಅತಿಕ್ರಮಿಸಿ ಕಾಂಪೌಂಡ್ ನಿರ್ಮಿಸಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಪತ್ರಕರ್ತ ಪ್ರೆಸ್ ಸುಬ್ಬರಾಯಪ್ಪ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಈ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಬಿ ಖರಾಬು ಜಮೀನನ್ನು ತೆರವುಗೊಳಿಸಿ ವರದಿ ಸಲ್ಲಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ನೀಡಿದ್ದಾರೆ. ವರದಿ ಸತೀಶ್ ಬಾಬು, ಎ, ಗುಡಿಬಂಡೆ ತಾಲೂಕು. ತಕರಾರು ಮಾಡಂಗ ಯಾರು ಹೇಳ್ತೀರಿ? ಏನು BA ಡಂಗುರ ಹೊಡೆದ್ಬಿಟ್ಟು ಮಾಡ್ತಾರಪ್ಪ? ಯಾರಿಗೂ ಹೇಳಲ್ಲ. ನೀವು ಅವರು ಮನೇಲಿ ಇಟ್ಕೊಂಡು ಅವ್ರ ಮನೆಗೆ ತಗೊಂಡೋಗಿ RTC ಕೊಟ್ಟು ಬರ್ತೀರಾ? ಎಲ್ಲಿ ಏನೋ ಸಾರ್ವಜನಿಕರಿಗೆ ಗೊತ್ತಾಗುತ್ತಾ? ನೀವು ಮಾಡೋದಿಲ್ಲ, ನೀವು ಮಾಡೋದು ಗೊತ್ತಾಗಲ್ಲ, RTPR ಮಾಡೋದು ಗೊತ್ತಾಗಲ್ಲ. ಕತೆ ಏನು ಗೊತ್ತಾಗುತ್ತೆ? ನೀವೇನು ಯಾರು ಏನು ಗೊತ್ತಾಗಲ್ಲ. RTC ಬಂದ ಮೇಲೆ ತಗೊಂಡೋಗ ಗೊತ್ತಾಗಲ್ಲ. ಅದು ಅವನಿಗೆ ಗೊತ್ತಾಗಿ ಒಂದೊಂದಿಗೆ ಅದು ತಿರ್ಗಾ 3 ತಿಂಗಳಾದ್ಮೇಲೆ ಪಾಪ ನೈಜವಾಗಿ ಅಫೆಕ್ಟೆಡ್ ಆದಾಗ ಅವನಿಗೆ ಗೊತ್ತಾಗೋಷ್ಟು ಇನ್ನೂ 3 ತಿಂಗಳಾಗುತ್ತೆ. ಯಾವತ್ತೋ ಒಂದಿನ ನಮ್ಮ ಅಪ್ಪಂದು ಏನಾಯಿತು ಅಂತ ಅವ್ರ ಅರ್ಜಿ ಕೊಟ್ಟು ಭೌತಿಕತೆ ಮಾಡಿಕೊಡ್ರಿ ಅಂದಾಗ ಅವಾಗ ಯಾರಾದರೂ ಹೇಳಿದರೆ, ಇಲ್ಲ ಆದರೆ ನಿಮ್ಮ ಅಪ್ಪನ ಜೊತೆಗೆ ಹೋಗ್ಬಿಡ್ತು ಅದು ಮೇಲೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಹಾಕಿ ಇವತ್ತೇ ಫಿಸಿಕಲಿ ಹಾಕಿದ್ದೀನಿ, ಹಂಗಾಗಿ ಅದ್ರ ಮೇಲೆ ಏನು ನಾನು ಎಂಡಾರ್ಸ್ ಮಾಡಿಲ್ಲ. ಈಗ ಅದು ನಂಬರ್ 1. ಎರಡನೇದು, ನಾನು ತುಂಬ ಗಂಭೀರವಾಗಿ ನಿಮ್ಮ ಹಿಂದಿನ DD ಅವರಿಗೆಲ್ಲ ಹೇಳಿ ಒಂದು ಅಂತಿಮ ಸ್ವರೂಪಕ್ಕೆ ಹೋಗಿ ಇನ್ನೇನು ಮೀಟಿಂಗ್ ಮಾಡಬೇಕು ಅನ್ನೋ ಹಂತದಲ್ಲಿ ಅವತ್ತು ಬದಲಾವಣೆ ಆಗಿದೆ. ನಮಗೂ ಅದರ್ ದೆನ್ ಮೈನಿಂಗ್ ಪ್ರತಿ ಸರ್ವೆ ನಂಬರ್ದು ಅಪ್ಲಿಕೇಶನ್ದು ಒಂದು ನಕ್ಷೆ, ಈಚ್ ಸರ್ವೆ ನಂಬರ್ ಎಲ್ಲ ಅಪ್ಲಿಕೇಶನ್ಸು ಓವರ್ಲ್ಯಾಪ್ ಮಾಡಿ ಸೂಪರ್ ಇಂಪೋಸ್ ಮಾಡಿ ಒಂದು ನಕ್ಷೆ ಬೇಕು ನನಗೆ. ಆಲ್ ಅಪ್ಲಿಕೇಶನ್ಸ್, ವೆದರ್ ಇಟ್ ಇಸ್ ಫಾರ್ ಕ್ವಾರಿಯಿಂಗ್, ವೆದರ್ ಇಟ್ ಇಸ್ ಫಾರ್ ಆರ್ನಮೆಂಟಲ್ ಸ್ಟೋನ್, ವಾಟ್ ಎವರ್ ಇಟ್ ಇಸ್ ಅಂತ. ಅದು ನಿಮ್ಮ ಇದುವರೆಗೆ ನಿಮ್ಮಲ್ಲಿ ಒಂದು 100 ಸರ್ವೆ ನಂಬರ್ 200 ಸರ್ವೆ ನಂಬರ್ ಕೊಟ್ಟಿದ್ದೀರ ಅಂದರೆ 200 ಸ್ಕೆಚ್ ನಿಮ್ಮಲ್ಲಿ ರೆಡಿ ಇದೆ. ಅದು ಆಯಿತಾ? ಅದು ಒಂದು ಮಾಡಿಸಿ. ಎರಡನೇದು, ಅದ್ರ ಜೊತೆಗೆ ಈಗ ಕ್ರಷರ್ ಕೊಡ್ತೀವಿ, ಕ್ವಾರಿಯಿಂಗ್ ಲೀಸ್ ಸರ್ವೆ ನಂಬರ್ ವೈಸ್ ಅದ್ರ ಅಪ್ಲಿಕೇಶನ್ದೆಲ್ಲ ಒಂದು ನಕ್ಷೆ. ಸೊ ಈ 3 ಮಾಡಿ ಒಂದು ಹೋಲ್ ಡೇ ಐ ವಾಂಟ್ ಟು ಸ್ಪೆಂಡ್ ವಿತ್ ಮೈನಿಂಗ್. ಬಿಕಾಸ್ ನಮಗೆ 300-400 ಕೋಟಿ ಲಾಸು, ಎಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ. ಯಾವ ಲೀಸ್ ಲೈಸೆನ್ಸು ಕೂಡ ನಾನು ಅನುಮೋದನೆ ಮಾಡಲ್ಲ. ಅವ್ರು ಎಲ್ಲಿ ಮೈನ್ ಮಾಡ್ತಾ ಇದ್ದಾರೆ ಆ ಮೈನಲ್ಲಿ ತೆಗೆದಿರೋ ಕ್ವಾಂಟಿಟಿ, ಅವ್ರದ್ದು ಚಟುವಟಿಕೆ ಅದೆಲ್ಲ ಸಿಂಕ್ ಆದರೆ ಮಾತ್ರ ವಿ ವಿಲ್, ಮತ್ತು ಯಾವುದೇ ನಾಗರಿಕರಿಗೆ ತೊಂದರೆ ಇಲ್ಲ ಅಂದರೆ ಮಾತ್ರ ವಿ ವಿಲ್ ಪರ್ಮಿಟ್. ಅದನ್ನು ಭಾಳ ಸ್ಟ್ರೆಂತ್ ಮಾಡೋಕ್ಕೆ ಹೇಳಿದ್ದೀನಿ. ಆಮೇಲೆ 5 ಕಡೆ ಚೆಕ್ ಪೋಸ್ಟ್ ಆಗಬೇಕು ನಮಗೆ. ಸುಮ್ಮನೆ ಕಾಟಾಚಾರಕ್ಕೆ ತೆಗೆದು ಕಟ್ಬಿಟ್ಟು ಯಾರೂ ಇಲ್ದಂಗೆ ಮಾಡೋ ಚೆಕ್ ಪೋಸ್ಟ್ ಅಲ್ಲ. ಹೈ ಎಂಡ್ ಕ್ಯಾಮ್ರಾ ವೇರ್ ಇಟ್ ವಿಲ್ ರೆಕಗ್ನೈಸ್ ಈವನ್ ವೆಹಿಕಲ್ ನಂಬರ್, ಆ ಥರದ್ದು ಫುಲ್ ಇಂಟಿಗ್ರೇಟೆಡ್